ನೋಡಿ ಇದು. ಓಕೆ ಸೊ ನನ್ನ ಹತ್ರ ಪ್ರೆಗ್ನೆನ್ಸಿ ಆಗಿ ಬಂದಿತ್ತು ಅನಿಮಲ್ ಅಲ್ಲಿ ಮರಿ ಹಾಕಿರೋ ಅನಿಮಲ್ ಇದು. ಓಕೆ ಸೊ ಇದ್ರಲ್ಲಿ ಗಂಡಿರೋದು ಏನಾಗುತ್ತೆ ಅಂದ್ರೆ ಬಕ್ರೀದ್ಗೆ ಮುಸ್ಲಿಂ ಕುರ್ಬಾನಿ ಅಂತ ಏನ್ ಹೇಳ್ತಾರೆ, ಕುರ್ಬಾನಿಗೋಸ್ಕರ ಈ ಅನಿಮಲ್ ನ ಸೆಲೆಕ್ಟ್ ಮಾಡ್ತಾರೆ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ. ಸೊ ಇಲ್ಲಿದೆ ನೋಡಿ, ಇದು ಇದ್ರಲ್ಲಿ ಹುಟ್ಟಿರೋ ಫಿಮೇಲ್ ಇದು. ಸೊ ಇದೇ ತರಕ್ಕೆ ಶಿರೋ ಅಜ್ಮೇರಿ ಫಿಮೇಲ್ ಸಿಗುತ್ತೆ, ಮೇಲ್ ಸಿಗುತ್ತೆ, ಅದು ಕ್ರಾಸ್ ಮಾಡಿದ್ರೆ ಈ ತರ ಬರುತ್ತೆ. ಸೊ ನಮಗ್ ಬೇಕಾಗಿರೋದು ಬೋಯರ್ ತರ ಬರ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವ್ ಇದನ್ನ ಸೆಲೆಕ್ಟ್ ಮಾಡಿ. ಬೋಯರ್ ತರ ಬಂದ್ರೆ ಅದು ತೂಕ ಗೀಕ ಎಲ್ಲ ಜಾಸ್ತಿ ಹೌದು, ತೂಕ ಬರುತ್ತದ. ತೂಕ ನಿಮ್ಗೆ ಅದು ವರ್ಷಕ್ಕಿಲ್ಲ ಅಂದ್ರೂ ಒಂದ್ 45ರಿಂದ 50-60 ಕೆಜಿ ಅಂದ್ರೆ ನಾವ್ ಯಾವ ತರ ಸಾಕ್ತಿವೋ ಅದ್ರ ಮೇಲೆ depend. ನಾರ್ಮಲ್ ಶಿರೋಯಿ ಕ್ರಾಸ್ ಇದೆಲ್ಲ ಒಂದ್ 30-35-40 ಕೆಜಿ ವರ್ಗು ಬರುತ್ತೆ. ಅದು 60 ಕೆಜಿ 60 ಕೆಜಿ ವರ್ಗು ಡೆವಲಪ್ ಆಗುತ್ತೆ. ಆಗ ರೇಟ್ ಸೇಮ್ ಇರುತ್ತೆ ಸರ್. ಡಿಫರೆಂಟ್. ಇವಾಗ ಏನ್ ಲೆಕ್ಕ ಹಾಕೊಳ್ಳಿ ಸರ್, ಇದನ್ನ ನೀವು 35 ಕೆಜಿ ಇಂಟು 400-450 ರೂಪಾಯಿ ಹೋಗುತ್ತೆ, 500 ರೂಪಾಯಿ ಹೋಗುತ್ತೆ ಅನ್ಕೊಳ್ಳಿ. ಇವಾಗ ಅದೇ ನಿಮ್ಗೆ ಡಬಲ್ ಆಗುತ್ತಲ್ಲ. ಡಬಲ್ ಇದಕ್ಕೂ ಅದಕ್ಕೂ ಟ್ಯಾಲಿ ಫುಡ್ ಎಲ್ಲ ಸೇಮ್ ಸೇಮ್ ಫುಡ್ ಇರುತ್ತೆ, ಎಲ್ಲ ಅದೇ ಇರುತ್ತೆ. ಬಟ್ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಡೆವಲಪ್ಮೆಂಟ್ ಸ್ವಲ್ಪ ಇದಕ್ಕೂ ಅದಕ್ಕೂ ಒಂದು 25% ಜಾಸ್ತಿ ಇರುತ್ತೆ. ಇದು 10 ಕೆಜಿ ಬೆಳೆಯೋ ಜಾಗದಲ್ಲಿ ಅದು 25-30 ಕೆಜಿ ಬೆಳೆದಿರುತ್ತೆ. ಸೊ ನಮ್ಗೆ ಅದು ಡಬಲ್ ಆಗಿರುತ್ತೆ. ಒಂದು ಶಿರೋಯಿ ಯಾರಿಗೆ ಒಂದು ಪ್ಯೂರ್ ಬ್ರೀಡ್ ಮರಿಗಳು ಬೇಕು ಒಂದು ಕ್ರಾಸಿಂಗ್ ಗೆ ಅಂದ್ರೆ ಸರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ. ಮಧ್ಯಪ್ರದೇಶ ತರಿಸಿರೋದು ಬ್ಯಾಚ್ ಇದೆ, ನಿಮ್ಗೆ ರಾಜಸ್ಥಾನ ತರಿಸಿರೋ